SRK ಪ್ರತಿಷ್ಠಾನ ಹಾಗೂ ದೃಢ ಸಂಕಲ್ಪ ಫೌಂಡೇಶನ್ ಇದರ ಸಹಯೋಗದೊಂದಿಗೆ ಬೃಹತ್ ಮೇಘಾ ಉದ್ಯೋಗ ಮೇಳ ಇದೇ ದಿನಾಂಕ 20ರಂದು ಇಳಕಲ್ ನಗರದ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ವಿಜಯಮಾತೆ ವಿದ್ಯಾವರ್ಧಕ ಸಂಘದ ಒಂದು ಆವರಣದಲ್ಲಿ ಈ ಒಂದು ಬೃಹತ್ ಮೇಘಾ ಮೇಳವನ್ನು ಉದ್ಯೋಗ ಮೇಳವನ್ನು ನಾವು ಆಯೋಜಿಸಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇಳಕಲ್ ತಾಲೂಕಿನ ನಮ್ಮ ಎಲ್ಲ ಮುದ್ರ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಅಧ್ಯಕ್ಷರು ಆತ್ಮೀಯ ಗೌರವ ಅಧ್ಯಕ್ಷರಾದಂತಹ ಆತ್ಮೀಯ ಸ್ನೇಹಿತರಾದಂಥ ರಾಘವೇಂದ್ರ ಧಾರವಾಡ ಅವರು ಹಾಗೂ ನಮ್ಮ ಅಧ್ಯಕ್ಷರಾದಂಥ ಈರಣ್ಣ ನಾಗರಾಳ್ ಅವರು ಮತ್ತು ರಾಜು ಚಲವಾದಿಯವರು ಹಾಗೂ ವಿರೂಪಾಕ್ಷ ವಂದಾಲ್ ಅವರು ಮತ್ತು ನಮ್ಮ ರವಿ ಲಾಲ್ತೋಡ್ ಅವರು ಮತ್ತು ಬಸವರಾಜ್ ಬಡಿಗೇರ್ ಅವರು ಹಾಗೂ ನಮ್ಮ ರೂರಲ್ ಬ್ಲಾಕಿನ ಹಿಂದೂ ಅಧ್ಯಕ್ಷರಾದಂಥ ವಿಜಯಮಾತೆ ಅವರು ಮತ್ತು ನಮ್ಮ ನಗರಸಭೆಯ ಸದಸ್ಯರಾದಂಥ ಅಮೃತ್ ಬಿಜ್ಜಲ್ ಅವರು ಮತ್ತು ನಮ್ಮ ಇನ್ನೋರ್ವ ನಗರಸಭೆ ಸದಸ್ಯರಾದಂಥ ಶರಣಪ್ಪ ಅಮರಾವತಿ ಅವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. 2020-25ರಂದು ಇಳಕಲ್ ನಗರದಲ್ಲಿ ಇಡೀ ತಾಲೂಕು ಹುಣಗುಂದ ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಏನು ನಿರುದ್ಯೋಗಿಗಳು ವಿಶೇಷವಾಗಿ ಅನೇಕ ಕೋರ್ಸ್ಗಳನ್ನು ಏನು ಇಂಜಿನಿಯರಿಂಗ್ ಹಿಡಿದು ಇವತ್ತು SLC-ವರೆಗೂ IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅನೇಕ ಏನು ವೃತ್ತಿಪರ ಕೋರ್ಸ್ಗಳು ಏನು ಮುಗಿಸಿದಂಥ ಆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳು ಈಗ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಒಂದು ವಿಚಾರದಲ್ಲಿ ಈಗಾಗಲೇ ನಾವು ಹಲವಾರು ಬಾರಿ ಹಿಂದಿನ ಅವಧಿಯಲ್ಲಿ ಕೂಡ ನಾನು 2 ಬಾರಿ ಈ ಬೃಹತ್ ಉದ್ಯೋಗ ಮೇಳವನ್ನು ನಾನು ಕೈಗೊಂಡಿದ್ದೆ. ಅದು ಹುಣಗುಂದದಲ್ಲಿ ಆಗಿರ್ಬೋದು, ಇಳಕಲ್ ನಗರದಲ್ಲಿ ಕೂಡ ಒಂದು ಸಾರಿ ಮಾಡಿದ್ವಿ, ಒಂದು ಸಾರಿ ಹುಣಗುಂದ ನಗರದಲ್ಲಿ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಸುಮಾರು 3-4 ಸಾವಿರ ಜನ SLC ಫೇಲ್ ಆದವರಿಂದ ಹಿಡಿದು SLC ಪಾಸ್ ಆಗಿರ್ಬೋದು, SLC ಫೇಲ್ ಆಗಿರ್ಬೋದು ಮತ್ತು ಪದವಿಯನ್ನು ಪಡೆದಂಥವರು, PGDCಯನ್ನು ಮುಗಿಸಿರ್ಬೋದು, ಅನೇಕ ಜನ ಏನು ಉದ್ಯೋಗಕ್ಕಾಗಿ ಇವತ್ತು ಅಲಿತಾ ಇದ್ದಾರೆ ನಮ್ಮ ದೇಶದಲ್ಲಿ. ಯಾಕಂದರೆ ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು 2023ರಲ್ಲಿ ನಾವು ರಾಜ್ಯದಲ್ಲಿ ತಮ್ಮೆಲ್ಲರ ಒಂದು ಜನರ ಆಶೀರ್ವಾದದಿಂದ ಸರ್ಕಾರ ಮಾಡಿದ್ವಿ. ನಾವು ಪಂಚ ಗ್ಯಾರಂಟಿಯನ್ನು ಕೂಡ ಘೋಷಣೆ ಮಾಡಿದ್ವಿ. ಅದರಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ. ಯುವ ನಿಧಿ ವಿಶೇಷವಾಗಿ ಏನು ಪದವಿಯನ್ನು ಆದಂಥವ್ರಿಗೆ ಮತ್ತು ಡಿಪ್ಲೊಮೊ, ITI ಓದಿದಂಥವ್ರಿಗೆ ಏನು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಉದ್ದೇಶ. ಅದರಲ್ಲಿ ನಮ್ಮ ಸರ್ಕಾರ ಆ ಮದುವೆ ಆದಂಥವ್ರಿಗೆ ಪ್ರತಿ ತಿಂಗಳ 3,000 ರೂಪಾಯಿಯನ್ನು ನಾವು ಕೊಡು ಮಾಡ್ತಾ ಇದ್ದೀವಿ. ಮತ್ತು ITI, ಡಿಪ್ಲೊಮೊ ಈ ಮುಂತಾದ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿದಂಥವ್ರಿಗೆ 1,500 ರೂಪಾಯಿಯನ್ನು ಅವ್ರಿಗೆ ಪ್ರತಿ ತಿಂಗಳ ಅವ್ರಿಗೆ ನಾವು ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ. ಯಾಕಂದರೆ ಈ ದೇಶದಲ್ಲಿ ಒಂದು ಯುವಕರ ಸಂಖ್ಯೆ ಹೆಚ್ಚಿದೆ. ಆ ಯುವಕರ ಸಂಖ್ಯೆಗೆ ಯುವಕರಿಗೆ ನಾವು ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಯಾವುದೇ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ. ನಮಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಏನು 2014ಕ್ಕೆ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಏನು ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀನಿ ಅಂತೇಳಿ ನಿರುದ್ಯೋಗಿಗಳಿಗೆ ಅವರು ತಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಮತ್ತು ಅವರು
ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದೆ. ತಮಗೆ ಗೊತ್ತಿದೆ, 3ನೇ ಅವಧಿಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ನಮ್ಮ ದೇಶಕ್ಕೆ. ಇವತ್ತು ಎಷ್ಟು ಉದ್ಯೋಗವನ್ನು ಕಲ್ಪಿಸಿಕೊಟ್ರು ಅನ್ನೋದು ಲೆಕ್ಕನೇ ಇಲ್ಲ. ಯಾಕಂದರೆ ಕಲ್ಪಿಸಿಕೊಡುವಂಥ ಕೆಲಸ ಮಾಡಲಿಲ್ಲ. ಆ ಕಳೆದ 2014ರಿಂದ 19ರವರೆಗೆ ಅವರು ಅಧಿಕಾರದಲ್ಲಿದ್ದಾಗ 2 ಕೋಟಿ ಪ್ರತಿ ವರ್ಷಕ್ಕೆ ತಂದರೆ ಸುಮಾರು 10 ಕೋಟಿ ಉದ್ಯೋಗವನ್ನು ಕೊಡಬೇಕಾಗಿತ್ತು. ಆದರೆ ಕೊಡುವಂಥ ಕೆಲಸ ಆಗಿಲ್ಲ. ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ಕೆಲ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಯುವ ನಿಧಿಯನ್ನು ತರೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಇವತ್ತು ಆಸರೆ ಆಗಿ ಅವರಿಗೆ ಬೆನ್ನೆಲುಬಾಗಿ ಇವತ್ತು ನಮ್ಮ ಸರ್ಕಾರ ನಿಂತಿದೆ ಅನ್ನೋ ಮಾತನ್ನು ಕೂಡ ನಾನು ಭಾಳ ಹೆಮ್ಮೆಯಿಂದ ಈ ಮಾತನ್ನು ಹೇಳಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ಜನ ನಿರುದ್ಯೋಗಿಗಳಿದ್ದಾರೆ. ಯುವಕರು ಪಾಪ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ, ಪದವಿಯನ್ನು ಮುಗಿಸಿದ್ದಾರೆ, ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿದ್ದಾರೆ, ಅವ್ರಿಗೆಲ್ಲೋ ಉದ್ಯೋಗ ಇಲ್ಲ. ನನ್ನ ಹತ್ರ ಹಲವಾರು ಸಾರಿ ಬಂದಿರ್ತಾರೆ, ನನಗೆ ಉದ್ಯೋಗ ಕೊಡ್ರಿ, ನನಗೆ ಸಣ್ಣ ಪುಟ್ಟ ಒಂದು ಕಸ ಹುಡುಗೋದಾದ್ರೂ ಕೊಡಿಸ್ರಿ ಅನ್ನೋ ಮಟ್ಟಕ್ಕೆ ಬರ್ತಾರೆ. ಪಾಪ ಎಷ್ಟೋ ಜನ ಇವತ್ತು ಇಂಜಿನಿಯರ್ ಓದಂಥವ್ರು, MBBS ಓದಂಥವ್ರು ಇವತ್ತು ಎಲ್ಲೋ ಚಾರ್ಚೂರು ಪಗಾರಕ್ಕೆ ಏನೇನೋ ಕೆಲಸ ಮಾಡ್ತಾರೆ. ಅನೇಕ ಜನ ನಾನು ನೋಡಿದ್ದೀವಿ, ಇಂಜಿನಿಯರ್ ಓದಂಥವ್ರು, ಪದವಿ ಓದಂಥವ್ರು ಹೋಟ್ಲ್ನಲ್ಲಿ ಸರ್ವರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ, ವೇಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಅವರ ಕಷ್ಟಕ್ಕೆ ನಾವು ಕೂಡ ನೆರವು ಆಗಬೇಕು. ಜನಪ್ರತಿನಿಧಿಗಳಾದಂಥದ್ದು ಮಾತಿನ ಕರ್ತವ್ಯ. ಅದರಲ್ಲಿ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಗೌರವ ಅಧ್ಯಕ್ಷರು ರಾಘವೇಂದ್ರ ಅವರು ಮತ್ತು ನಮ್ಮ ವೀರಣ್ಣ ನಾಗರಾಳ್ ಅವರು ಇಲ್ಲ ಉದ್ಯೋಗ ಮೇಳ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋಣ ಸರ್ ಅಂತೇಳಿ ನನ್ನ ಹತ್ರ ಬಂದು ಮನವಿ ಮಾಡಿಕೊಂಡು, ನನಗೂ ಕೂಡ 2 ಬಾರಿ ಮಾಡಿದ್ದೆ, ಅದನ್ನು ಈ ಬಾರಿಯೂ ಕೂಡ ಮಾಡ್ತೀನಿ ಅಂತೇಳಿ ನಾನು ಜನರಿಗೆ ಮತ್ತು ಯುವಕರಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಪ್ರತಿ ವರ್ಷ ಕೈಗೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇದು ಕೇವಲ 1 ವರ್ಷ ಮಾಡಿಬಿಟ್ರೆ ಆಗೋದಿಲ್ಲ. ಯಾಕಂದರೆ ನಿರುದ್ಯೋಗಿಗಳು ಪ್ರತಿದಿನ ಹುಡ್ತಾ ಇರ್ತಾರೆ. ಏನು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ಮೇಲೆ ಏನು ಮಾಡ್ಬೇಕಪ್ಪ ಅನ್ನೋದು ಚಿಂತೆಯಾಗಿದ್ದಾರೆ. ತಂದೆ ತಾಯಿಗೆ ಭಾರ ಆಗಿ, ಮನೆಗೆ ಭಾರ ಆಗಿ, ಅವ್ರ ತಂದೆ ತಾಯಿಗಳು ಕೂಡ ಏನಾರು ಮಾಡಿರಿ ಅಂಥೇಳಿ ಅವರಿಗೆ ಕೇಳ್ತಿರ್ತಾರೆ. ಅವ್ರ ತಂದೆ ತಾಯಿಗಳು ಕೂಡ ನನ್ನ ಹತ್ರ ಅನೇಕ ಜನ ಬಂದು ತಮ್ಮ ತಿಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಮೇಘಾ ಉದ್ಯೋಗ ಮೇಳವನ್ನು ದಿನಾಂಕ 20ರಂದು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ದೃಶ್ಯ ಮಾಧ್ಯಮ ಇರ್ಬೋದು, ಮುದ್ದೆ ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಂಡಿದ್ದೇನೆ. ನಮ್ಮ ತಾಲೂಕಿನಾದ್ಯಂತ ಇವತ್ತೇನು ನಿರುದ್ಯೋಗಿಗಳು, ವಿದ್ಯಾವಂತರು, ಇವತ್ತು ಪದವಿಯನ್ನು ಪಡೆದವರು, ವೃತ್ತಿಪರ ಕೋರ್ಸನ್ನು ಓದಿ ಇವತ್ತೇನು ಕೆಲಸ ಇಲ್ಲಾರ್ದ ಅಡ್ಡಾಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಒಂದು ಅವಕಾಶ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಈ ಒಂದು 20ನೇ ತಾರೀಕಿಗೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಅಂತ ಇದರಲ್ಲಿ ಯಾರು ಇಂಟರ್ವ್ಯೂ ಮಾಡ್ತಾರೆ, ನಾವು ಅವರಿಗೆ ಒಂದು ಇಂಟರ್ವ್ಯೂವನ್ನು ಮಾಡ್ತೀವಿ. 50 ಕಂಪನಿಗಳು ಬರ್ತಾ ಇದ್ದಾವೆ. ಏನು 50 ಕಂಪನಿ, ಈ ರಾಜ್ಯದಲ್ಲಿ ಹೆಸರಾದಂಥ ಏನು ಕಂಪನಿಗಳು, ಅದು MNC ಆಗಿರ್ಬೋದು, ನಮ್ಮ ಇಲ್ಲಿ ಸ್ವಯಂ ನಮ್ಮ ರಾಜ್ಯದ ಕೆಲವಷ್ಟು ಕಂಪನಿಗಳಿರ್ಬೋದು, ಅವರೆಲ್ಲರೂ ಕೂಡ ಇದರಲ್ಲಿ 50 ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ. ಯಾರು ನಿರುದ್ಯೋಗಿಗಳಿಗೆ ತಾವು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಮಾತನ್ನು ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ಅದರಲ್ಲಿ ಆಯ್ಕೆ ಆಗ್ತಾರೆ ಅವ್ರಿಗೆ ಅದೇ ವೇದಿಕೆಯಲ್ಲೇ ನಾವು ಆದೇಶ ಪತ್ರವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಉದ್ಯೋಗವನ್ನು ಕನ್ಫರ್ಮ್, ಅವರಿಗೆ ಇವತ್ತು ಉದ್ಯೋಗ ಗ್ಯಾರಂಟಿ ಆಗಿ ಸಿಕ್ಕಿದೆ ಅನ್ನೋದಕ್ಕೆ ಅವತ್ತೇ ನಾವು ಅವರಿಗೆ ಆಯ್ಕೆಯಾದಂಥವ್ರಿಗೆ ಆದೇಶ ಪತ್ರವನ್ನು ಕೂಡ ಇವತ್ತು ಕೊಡು ಮಾಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಸಮಸ್ತ ಹುಣಗುಂದ ಹಾಗೂ ಇಳಕಲ್ ತಾಲೂಕಿನ ಜನತೆಗೆ ನಾನು SRK ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ನಾವೆಲ್ಲರೂ ಬಂದು 20ನೇ ತಾರೀಕು ಈ ಒಂದು 50 ಕಂಪನಿಗಳೇನು ಇವತ್ತು ರಾಜ್ಯದ ಪ್ರಮುಖ ಕಂಪನಿಗಳು ಬರ್ತಾ ಇದ್ದಾರೆ, ತಾವು ಬಂದು ಅದರಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಅವಕಾಶವನ್ನು ಪಡ್ಕೋಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ಳಿ ಅಂದ್ರೆ ಈ ಒಂದು ಉದ್ಯೋಗ ಮೇಳದ ಬೃಹತ್ ಮೇಘಾ ಉದ್ಯೋಗ ಮೇಳದ ಒಂದು ಪ್ರಚಾರವನ್ನು, ಹೆಚ್ಚಿನ ಒಂದು ಪ್ರಚಾರವನ್ನು ನಮ್ಮ ಪತ್ರಿಕೆಯಲ್ಲಿ ಆಗಿರ್ಬೋದು, ತಾವು ಏನು ಯೂಟ್ಯೂಬ್ ಚಾನಲ್ನವರಾಗಿರ್ಬೋದು, ತಾವೆಲ್ಲರೂ ಅದನ್ನು ತಾವು ಪ್ರಚಾರ ಕೊಟ್ಟು ನಿಮ್ಗೆ ಹೆಚ್ಚಿನ ಮೆರುಗು ತರಬೇಕು. ತಾವು ಕೂಡ ಇದರಲ್ಲಿ ಬಂದು ಭಾಗವಹಿಸಿ ನಿರುದ್ಯೋಗಿಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ.